ಯೋಜನೆ ಇದ್ದದ್ದು ಸೀದಾ ಬಡವರ ಮಕ್ಕಳು, ಬಡವರ ಮನೆ, ಬಡವರ ಶಾಲೆ ಅಂತ ಗೌರ್ಮೆಂಟ್ ಶಾಲೆ. ಇಲ್ಲಿ ಹೋಗಿ ಮುಟ್ಟಕ್ಕಂತ ಹೇಳಿ ಇಟ್ಕೊಂಡಂತ 300 ಟ್ರೀಸಿಗೆ ನಿಮಗೆ ಗೌರ್ಮೆಂಟ್ ಅನ್ನುವಂಥದ್ದು ಅಷ್ಟು ದೊಡ್ಡದಾಗಿ, ನಮ್ ಗೌರ್ಮೆಂಟ್, ನಿಮ್ ಗೌರ್ಮೆಂಟ್, ಮತ್ತೊಂದು ಗೌರ್ಮೆಂಟ್ ಅಂತ ಅಲ್ಲ, ಗೌರ್ಮೆಂಟ್ ಶಾಲೆ ಸಪೋರ್ಟ್ ಕಮ್ಮಿ, ಮಾಸ್ಟರ್ ಸಂಬಳ ಕೊಡುವುದೇ ದೊಡ್ಡ ವಿಷಯ ಅಂತ ಇರುವಾಗ ಈ ಗೌರ್ಮೆಂಟ್ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್, ಸ್ಪೋರ್ಟ್ಸ್ ಐಟಮ್ಸ್, ಸ್ಮಾರ್ಟ್ ಕ್ಲಾಸ್ ಇನ್ನು ಆಲೋಚನೆ ಮಾಡಿದ್ರೆ ಯಾರಿಂದ ಸಾಧ್ಯ ಅಂತ ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನಾಗರಾಜ್. ಅವ್ರ ಸಂಸ್ಥೆಯನ್ನ ಬೆಂಗಳೂರಲ್ಲಿ ನಡೆಸಿಕೊಂಡಿದ್ದಾರೆ, ಅವ್ರಿಗೆ ಸ್ಟಾಫ್ ಇದ್ದಾರೆ, ಅವ್ರ ಊರು ಜಗತ್ತಲ್ಲ, ಅವ್ರು ತಾನು ಸರ್ಕಾರಿ ಶಾಲೆಯಿಂದ ಬಂದವರು. ಹಾಗಾಗಿ ನಾವೆಲ್ಲರೂ ಸರ್ಕಾರಿ ಶಾಲೆ ಎಲ್ಲರೂ ಓದಿದವರೆಲ್ಲ ಒಟ್ಟಾಗಿ ವರ್ಷಕ್ಕೊಂದು 3-4 ಶಾಲೆಗೆ ಪೂರ್ತಿ ವ್ಯವಸ್ಥೆ ಕಂಪ್ಯೂಟರ್, ಸ್ಪೋರ್ಟ್ಸ್ ಐಟಮ್ ಕೊಡ್ತಂತ ಅವ್ರು ಶುರು ಮಾಡಿ, ಅವರು ಆಡಿಟರ್, ಅವ್ರ ಕೆಳಗಡೆ ಒಂದಷ್ಟು ಕ್ಲೈಂಟ್ಸ್ ಇರ್ತಾರೆ, ಕಂಪನಿಗಳಿರ್ತಾರೆ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ದು ಎಷ್ಟು ಕಾಂಟ್ರಿಬ್ಯೂಷನ್ ಅಂತೇಳಿ ಅವರು ಅದನ್ನು ಕೊಡೋದು ಶುರು ಮಾಡಿ. ಸೊ ಇದಿಷ್ಟು ಒಟ್ಟಾದಾಗ ನಾವು ಆ ವಿಷಯವನ್ನು ಕೇಳಿದಾಗ ಅವರು ಈ ರೀತಿ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡು ಶುರು ಮಾಡ್ತಾರೆ. ಕಳೆದ ವರ್ಷ ನಾಗರಾಜ್ ಶೆಟ್ಟರ್ ಆಯ್ಕೆ ಮಾಡಿದ 5 ಶಾಲೆಗಳಲ್ಲಿ 2-3 ಶಾಲೆ ಮತ್ತೊಂದಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಬೇಕು. ಉದಾಹರಣೆಗೆ ಬಿಜೂರು ಶಾಲೆ ಆಯ್ಕೆ ಮಾಡಿದ್ರು, ಕಾಲ್ತೋಡ ಶಾಲೆ ಅವ್ರು ಆಯ್ಕೆ ಮಾಡಿ ಈ ರೀತಿ ಲ್ಯಾಬ್ ಕೊಟ್ಟ ಆದ್ಮೇಲೆ ಅಲ್ಲಿ ಬಸ್ ಬಂತ, ನಿಮಗೆ ಇಡೀ ಬಸ್ಸೇ ಬಂದ್ಬಿಡ್ತಾರೆ. ಕೆಲಸಕ್ಕೆ ಲಕ್ಷಣ ಒಂದು ಕೂಡ ಮತ್ತೊಂದು ದೊಡ್ಡ ಬಿಜೂರು ಶಾಲೆ ಇವ್ರು ಇಷ್ಟು ಮಾಡಿ ಬಂದ ಆದ್ಮೇಲೆ ಗೋವಿಂದಣ್ಣ ಅದನ್ನ ಪೂರ್ತಿ ದೊಡ್ಡ ತಗೊಂಡು ಫುಲ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರು. ನಮಗೂ ಖುಷಿ.